ಆ ಪುಟ್ಕೋಸಿ ಮಾತ್ಗೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು. ಬಾಸ್ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ. ಬಾಸು ಬಿಫೋರ್ ಸಾರಥಿ ರಿಲೀಸ್ ಆಗಕ್ ಮುಂಚೆ ಜೈಲ್ಗೆ ಹೋಗಿದ್ರು. ಸಾರಥಿ ಇಟ್ಟು ಇವಾಗ ಜೈಲಿಂದ ವಾಪಸ್ ಬಂದಿದ್ದಾರೆ. ಡೆವಿಲ್ 100% ಇಟ್ಟು ಬೇರೆ ಲೆವೆಲ್ ಹೋಗುತ್ತೆ. ಸರಿನಾ, ಮೆರೆಸ್ತಾರೆ ಸರ್. ಅನ್ನೋ ಟೈಟ್ಲೆ ಹೆಂಗಿದೆ ಸರ್ ಅದು, ಕಪಾಲಿ ಅನ್ನೋ ಟೈಟ್ಲು. ಇವಾಗ ಏನಾರು ಅಕಸ್ಮಾತ್ ಕಪಾಲಿ ಅನ್ನೋ ಸಿನಿಮಾ ಬಂತು ಅಂತಂದ್ರೆ ಆ ಕಪಾಲಿ ಥಿಯೇಟರ್ ಓನರ್ ಇದ್ರಲ್ಲ, ಆ ಬಿಲ್ಡಿಂಗ್ ಸ್ಮ್ಯಾಶ್ ಮಾಡಿ ಇನ್ನೊಂದು ಅದೇ ಜಾಗದಲ್ಲಿ ಕಪಾಲಿ ಥಿಯೇಟರ್ ಓಪನ್ ಮಾಡ್ತಾರೆ. ಹಂಗಿರುತ್ತೆ ಆ ಸಿನಿಮಾ ಏನಾರು ರಿಲೀಸ್ ಆಗ್ಬಿಟ್ರೆ ಆ ಲೆವೆಲ್ ಇರುತ್ತೆ. ಬಾಲು ಅವ್ರೆ, ನೆಕ್ಸ್ಟ್ ನಮ್ಮ ಡಿ ಬಾಸ್ ದರ್ಶನ್ ಅವರದೇನೆ ಮೊನ್ನೆ ರೀಸೆಂಟ್ ಆಗಿ ಮೈಸೂರ್ಗೆ ಹೋಗಿದ್ರು. ಅಂದ್ರೆ ಹಾಸ್ಪಿಟಲ್ ಮೈಸೂರು ಫಾರ್ಮ್ ಹೌಸ್ ಅಲ್ಲೇ ಇರೋದು. ಹಾಸ್ಪಿಟಲ್ಗೆ ಅಂತ ಹೋಗಿರ್ತಾರೆ. ವಿತೌಟ್ ಇನ್ಫಾರ್ಮೇಶನ್ ನನ್ನ ಮಗಂದಾಗೆ ಆ ಒಂದು ರೋಡ್ ನಲ್ಲಿ ಜನಗಳು ಅಬ್ಬರ ಶುರುವಾಗಿ ಹೋಗ್ಬಿಡತ್ತೆ. ಅಷ್ಟು ಜನ ವಿತೌಟ್ ಇನ್ಫಾರ್ಮೇಶನ್ ಹಂಗ್ ಬರ್ತಾರೆ ಅಂತಂದ್ರೆ ಏನ್ ಅನ್ಸದ? ಆ ಕ್ರೇಜ್ ಅನ್ನೋದು ಕೆಲವರೆಲ್ಲ ಹೇಳ್ತಾ ಇರೋದಕ್ಕೋಸ್ಕರ ಈ ಒಂದು ಕ್ವಶನ್ ಬರೋದು ಕಾರಣ ಏನಪ್ಪಾ ಅಂದ್ರೆ, ಕೆಲವ್ರು ಹೇಳ್ತಾ ಇರ್ತಾರೆ ದರ್ಶನ್ ಅವರ ಒಂದು ಬಜಾರ್ ಬಿದ್ದೋಯ್ತು, ದರ್ಶನ್ ಸಿನಿಮಾ ಇನ್ ಯಾರು ನೋಡಲ್ಲ, ದರ್ಶನ್ ಫ್ಯಾನ್ಸ್ ಗಳು ಕಮ್ಮಿ ಆಗ್ಬಿಟ್ಟಿದೆ, ದರ್ಶನ್ ಫ್ಯಾನ್ ಸಂಖ್ಯೆ ಹಂಗಾಗಿದೆ ಹಿಂಗಾಗಿದೆ ಅದು ಇದು ಅಂತ ಅಂದ್ಬಿಟ್ಟು ಬರೀ ಏನಂತಾರೆ ಈ ಪುಟ್ಕೋಸಿ ಮಾತುಗಳನ್ನೇ ಜಾಸ್ತಿ ಆಡ್ತಾ ಇರ್ತಾರೆ. ಆ ಪುಟ್ಕೋಸಿ ಮಾತ್ಗೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು. ಬಾಸ್ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ. ಬಾಸು ಬಿಫೋರ್ ಸಾರಥಿ ರಿಲೀಸ್ ಆಗಕ್ ಮುಂಚೆ ಜೈಲ್ಗೆ ಹೋಗಿದ್ರು. ಸಾರಥಿ ಇಟ್ಟು ಇವಾಗ ಜೈಲಿಂದ ವಾಪಸ್ ಬಂದಿದ್ದಾರೆ. ಡೆವಿಲ್ 100% ಇಟ್ಟು ಬೇರೆ ಲೆವೆಲ್ ಹೋಗುತ್ತೆ. ಸರಿನಾ, ಮೆರೆಸ್ತಾರೆ ಸರ್. ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಏನಕ್ಕೆ ಇವಾಗ ಹಾಸ್ಪಿಟ್ಲ್ಗೆ ಹೋಗಿರೋ ವಿಷಯ ಹೆಂಗ್ ಗೊತ್ತಾಗ್ಬಿಡ್ತು, ಅಷ್ಟು ಜನ ಹೆಂಗ್ ಬಂದ್ರು, ಅಭಿಮಾನ ಸರ್. ಅವ್ರನ್ನ ಅಷ್ಟು ಫಾಲೋ ಮಾಡ್ತಾ ಇದಾರೆ ಅಂತ ಅರ್ಥ. ಎಷ್ಟು ಇವಾಗ ಎಕ್ಸಾಂಪಲ್ ನಮ್ಮನೇಲಿ ಒಂದ್ 5 ಜನ ಇರ್ತೀವಿ. 5 ಜನ ಇವಾಗ ಯಾರ್ಯಾರು ಎಲ್ಲೆಲ್ಲಿ ಹೋಯ್ತಾರೆ ಅನ್ನೋದೇ ನಮ್ಗೆ ಗೊತ್ತಿರಲ್ಲ. ಅದ್ ಬಾಸ್ ಬಂದ್ಬಿಟ್ಟು RR ನಗರದಲ್ಲಿರೋ ಮನೆ ಅವ್ರು ಎಲ್ಲೋಯ್ತಾರೆ ಅಂದ್ರೆ ಅಷ್ಟು ಅವ್ರನ್ನ ಇಂಡೆಪ್ತ್ ತಗೊಂಡಿದ್ದಾರೆ ಅಂತ ಅರ್ಥ. ಇಂಡೆಪ್ತ್ ತಗೊಂಡಿದ್ದಾರೆ, ಅವ್ರನ್ನ ಅಭಿಮಾನ, ಅವ್ರ ನಮ್ಮನೆ ಮಗ ಅಂತ ಸ್ವೀಕಾರ ಮಾಡ್ಬಿಟ್ಟಿದ್ದಾರೆ. ಅವ್ರೊಂದು ಹಾಸ್ಪಿಟ್ಲ್ಗೆ ಹೋಗ್ಲಿ, ಅವ್ರು ಎಲ್ಲೇ ಹೋದ್ರು ಅವ್ರ ಹಿಂದೆ ಫಾಲೋ ಮಾಡ್ತಾರೆ. ಅದು ಫಾಲೋ ಮಾಡೋ ಒಂದ್ 4 ಜನ ಫಾಲೋ ಮಾಡೋದು 40 ಜನ ಕೇಳ್ತಾರೆ, 40 ಜನ 400 ಜನ ಕೇಳ್ತಾರೆ, 400 4 ಲಕ್ಷ ಜನ ಆಗತ್ತೆ. ಹಿಂಗೆ ಸ್ಪ್ರೆಡ್ ಆಗುತ್ತೆ. ಬಾಸ್ ಅಭಿಮಾನ ಅಷ್ಟಿರುತ್ತೆ. ಓಕೆ, ನೀವು ಡೆವಿಲ್ ಬಗ್ಗೆ ಏನ್ ಹೇಳ್ತೀರಾ? ಯಾಕೆಂದ್ರೆ ನೋಡುಗರು ಕ್ಯೂರಿಯಾಸಿಟಿ ಕಾಯ್ತಾ ಇರ್ತಾರೆ. ಏನ್ ಹೇಳ್ಬೋದು ಇವರು ಭಜನ್ ಬಾಲು ಅಂತ? ನೀವೇನ್ ಹೇಳ್ತೀರಾ ಡೆವಿಲ್ ಬಗ್ಗೆ? ಸರ್, ಡೆವಿಲ್ ಒಂದು ಮೇಕಿಂಗ್ ವಿಡಿಯೋ ತರ ಯಾವ್ದೋ ಒಂದು ಬಿಟ್ಟಿದ್ರು ಸರ್ ಅವ್ರದ್ದು ಬಾಸ್ದು. ಅದೊಂದ್ ಮೇಕಿಂಗ್ ವಿಡಿಯೋ ಸಾಕು ಸರ್. ಡೆವಿಲ್ ಹೆಂಗಿದೆ, ಹೆಂಗ್ ಬರ್ಬೋದು, ಹೆಂಗ್ ತೋರಿಸ್ಬೋದು. ಮಿಲನ ಡೈರೆಕ್ಟರ್ ಅನ್ಸುತ್ತೆ ಅಲ್ವಾ? ಮಿಲನ ಡೈರೆಕ್ಟರ್ ಅದು ಫ್ಯಾಮಿಲಿ ಸಬ್ಜೆಕ್ಟ್ ಮಾಡಿದವ್ರು ಏನ್ ಈ ತರ ಮಾಡವ್ರೆ ಅಂತ ನನಗೆ ಶಾಕ್ ಆಗೋಯ್ತು. ಆಕ್ಚುಲಿ ಡೆವಿಲ್ ಬೇರೆ ಲೆವೆಲ್ ಇರುತ್ತೆ ಬಿಡಿ ಸರ್. 100% ಹೊಸ ಆವಿಷ್ಕಾರಗಳನ್ನ ತಂದಿರ್ತಕ್ಕಂಥದ್ದು ನಮ್ಮ ಕರ್ನಾಟಕಕ್ಕೆ ಮೊದಲನೇ ಬಾರಿಗೆ ಹೊಸ ಆವಿಷ್ಕಾರಗಳನ್ನ ತಂದಿರ್ತಕ್ಕಂಥ ಆ ಮೂವಿಗೆ, ಪರ್ಟಿಕ್ಯುಲರ್ ಡೆವಿಲ್ ಮೂವಿಗಲ್ವಾ, ಅದ್ ಬೇರೆ ಲೆವೆಲ್ ಹೋಗುತ್ತೆ ಸರ್. ಆ ಸಿನಿಮಾ ಬಗ್ಗೆ ಮಾತಾಡಂಗೆ ಇಲ್ಲ. ಆಮೇಲೆ ನಮ್ಮ ದರ್ಶನ್ ಸರ್ ಯಾವ ತರ ಸಿನಿಮಾಗಳು ಮಾಡ್ಬೇಕು ಅಂದ್ರೆ, ಇವಾಗ ಮುಂಚೆ ಮಾಡ್ತಾ ಇದ್ರು ಕಲಾಸಿ ಪಳ್ಯ, ದತ್ತ, ಇದ್ರಲ್ಲೆಲ್ಲ ಕಾಮಿಡಿನೂ ಕಲಾಸಿ ಪಳ್ಯ ಇದ್ರಲ್ಲೆಲ್ಲ ಒಂದಷ್ಟು ಕಾಮಿಡಿ ಅವರು ಮಾಡ್ತಾ ಇದ್ರು, ಕಾಮಿಡಿಗಳು ಮಾಡ್ತಾ ಇದ್ರು. ಆಮೇಲೆ ದತ್ತದಲ್ಲಿ ಕಳ್ತನ ಮಾಡೋದು, ಈ ತರ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಇನ್ನು ಮತ್ತೆ ಮಾಡ್ಬೇಕು ಅಂತ, ಮತ್ತೆ ನೋಡ್ಬೇಕು, ಆ ತರ ಒಂದು ಪಾತ್ರಗಳಲ್ಲಿ ನೋಡ್ಬೇಕು ಅಂತ ನಾವು ಆಸೆ ಪಡ್ತೀವಿ. ಇನ್ನು ನೀವು ಕೇಳಿದ್ರಿ ಲೋಕಲ್ ಆಗಿ ಕಾಣಿಸ್ಕೋಬೇಕು. ಅದು ಇದು ಕಪಾಲಿ ಅನ್ನೋದು ಒಂದು ಸಿನಿಮಾ ಇತ್ತು. ಅಂದ್ರೆ ದರ್ಶನ್ ಅವ್ರದ್ದು ಸಿನಿಮಾ ಮುಹೂರ್ತ ಎಲ್ಲ ಆಗತ್ತೆ, ಅದು ಇದ್ದಕ್ಕಿದ್ದಂಗೆ ಓಲ್ಡ್ ಆಗುತ್ತೆ. ಕರೆಕ್ಟ್. ಕಪಾಲಿ ಅನ್ನೋ ಟೈಟ್ಲೆ ಹೆಂಗಿದೆ ಸರ್ ಅದು, ಕಪಾಲಿ ಅನ್ನೋ ಟೈಟ್ಲು. ಇವಾಗ ಏನಾರು ಅಕಸ್ಮಾತ್ ಕಪಾಲಿ ಅನ್ನೋ ಸಿನಿಮಾ ಬಂತು ಅಂತಂದ್ರೆ ಆ ಕಪಾಲಿ ಥಿಯೇಟರ್ ಓನರ್ ಇದ್ರಲ್ಲ, ಆ ಬಿಲ್ಡಿಂಗ್ ಸ್ಮ್ಯಾಶ್ ಮಾಡಿ ಇನ್ನೊಂದು ಅದೇ ಜಾಗದಲ್ಲಿ ಕಪಾಲಿ ಥಿಯೇಟರ್ ಓಪನ್ ಮಾಡ್ತಾರೆ. ಹಂಗಿರುತ್ತೆ ಆ ಸಿನಿಮಾ ಏನಾರು ರಿಲೀಸ್ ಆಗ್ಬಿಟ್ರೆ ಆ ಲೆವೆಲ್ ಇರುತ್ತೆ ಕ್ರೇಜ್. ಕಪಾಲಿ ಟೈಟ್ಲ್ ಹೆಂಗಿದೆ ಸರ್ ಅದು, ಮೈ ರೋಮಾಂಚನ ನೋಡಿ ಸರ್, ಗೂಸ್ ಬಂಪ್ಸ್. ಹಿಂದೆ ಒಬ್ಬ ಕಪಾಲಿ ಅಂದ್ಬಿಟ್ಟು ವಿಲನ್ ಇದ್ದ. ನೇಮ್ ಇದೆಯಲ್ಲ ಸರ್ ಅದು ಕಪಾಲಿ ಅಂತ ಕೇಳ್ತಾ ಇದ್ರೆ ನಮ್ಗೆ ರೋಮಾಂಚನ ಆಗ್ತಾ ಇದೆ ನೋಡಿ, ಕೂದಲುಗಳೆಲ್ಲ ಹೆಂಗ್ ನಿಗ್ರಕೊಂಡವೆ. ಹೌದು. ಅಂದ್ರೆ ಇನ್ನೊಂದು ವಿಚಾರ, ಸ್ಟಾರ್ಸ್ ಗಳ ಬಗ್ಗೆ, ಎಲ್ಲಾ ನಟರುಗಳ ಬಗ್ಗೆ, ಯಾವುದೇ ಪ್ರತ್ಯೇಕವಾಗಿ ಒಬ್ರು ನಟರ ಅಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೆಂಗಾಗೋಗ್ಬಿಡುತ್ತೆ ಅಂದ್ರೆ ಅವ್ರನ್ನ ತುಂಬಾ ಹೈಲೈಟ್ ಮಾಡಿನೇ ಕತೆ ಬರೀತಾ ಇರ್ಬೇಕು. ನೀವ್ ಹೇಳಿದ್ರಿ ದತ್ತ, ಸುಂಟರಗಾಳಿ, ಮತ್ತೆ ಇದು ಕಲಾಸಿಪಾಳ್ಯ, ಇದ್ರಲ್ಲೆಲ್ಲ ರೌಡಿಸಮ್ನು ತೋರಿಸಿದ್ದಾರೆ, ಅವರ ಒಂದು ಕಾಮಿಡಿ ಸೆನ್ಸ್ ತೋರಿಸಿದ್ದಾರೆ. ಓಕೆನಾ, ಅವರ ಆಕ್ಷನ್ ಸೀನ್ಸ್ ಗಳು ಎಲ್ಲ ಪ್ರತ್ಯೇಕವಾಗಿ ಒಂದು ಸಿನಿಮಾದಲ್ಲಿ ಮಿಕ್ಸ್ ಮಸಾಲ ಹಾಕಿ ರುಬ್ಬಿ ಕೊಟ್ಟಿದ್ರು ಆಗ. 100%. ಈಗ ಏನಾಗುತ್ತೆ, ಓನ್ಲಿ ಫಾರ್ ಅಂದ್ರೆ ಓನ್ಲಿ ದರ್ಶನ್ ಅವ್ರ ಅಂತಾನೆಲ್ಲ, ಈಗ ಸುದೀಪ್ ಅವ್ರ ಅಂತ ತಗೊಳೋದಕ್ಕೆ ಹೋದ್ರು ಕಿಚ್ಚ ಹುಚ್ಚ, ಯಾವ್ದಿದು ಕಿಚ್ಚ ಹುಚ್ಚ ಅಂತ ಸಿನಿಮಾ ಬಂತು, ಮತ್ತೆ ಸ್ವಾತಿ ಮುತ್ತು ಬಂತು. ಇದ್ರಲ್ಲೆಲ್ಲ ಅವರ ಒಂದು ಆಕ್ಟಿಂಗ್ ಸ್ಕಿಲ್ಸ್ ಗಳನ್ನ, ನವರಸಗಳನ್ನೂ ಕೂಡ
ಎತ್ತಿ ತೋರಿಸುವಂತ ಒಂದು ಕೆಲಸನ ಪ್ರತಿಯೊಬ್ಬ ನಿರ್ದೇಶಕರು ಕೂಡ ಮಾಡ್ತಾ ಇದ್ರು. ಆಗ ಸಿನಿಮಾ ಪ್ರತಿಯೊಂದು ಸಿನಿಮಾನು ಇಟ್ಟು ಲಿಸ್ಟ್ ಅಲ್ಲಿ ಸೇರ್ತಾ ಇತ್ತು. 100 ಡೇಸ್, 50 ಡೇಸ್, ಆತರ ಒಂದು 75 ಡೇಸ್ ಒಂದ್ ಇದನ್ ಸೇರೋದು, ಗೋಲ್ ಸೇರೋದು. ಸರ್ ಅವಾಗೆಲ್ಲ ಎಕ್ಸ್ಪೆರಿಮೆಂಟ್ ಗಳು ಮಾಡ್ತಾ ಇದ್ರು, ಇವಾಗ ಎಕ್ಸ್ಪೆರಿಮೆಂಟ್ ಮಾಡಲ್ಲ. ಈಗ ಒಂದು ಕತೆ ಅಂತ ಬಂದ್ಬಿಟ್ರೆ ಸಾಕು. ಈಗ ಒಬ್ರು ನಟರು ಅಂತ ಬಂದ್ರೆ ಇಲ್ಲ, ನಾವು ಅವ್ರನ್ನ ಇನ್ನೂ ಡಿಫ್ರೆಂಟ್ ಆಗಿ ತೋರಿಸ್ಬೇಕು ಅನ್ನೋ ಒಂದು ಯೋಚನೆನೆ ಮೈಂಡ್ ಸೆಟ್ ಹೋಗ್ಬಿಟ್ಟಿದೆ ಸರ್. ಮೈಂಡ್ ಸೆಟ್ ಹೋಗ್ಬಿಟ್ಟಿದೆ. ಇವಾಗ 5 ಕೋಟಿ ಹಾಕದ್ನ 10 ಕೋಟಿ ಹಾಕದೆ 5 ಕೋಟಿ ತೆಗಿಯೋದು ಹೆಂಗೆ? ಮಾಸ್ ಎಲಿಮೆಂಟ್, ಬಾಸ್ಗೆ ಏನ್ ಬೇಕೋ ಮಾಸ್ ಎಲಿಮೆಂಟ್ ಅದೊಂದನ್ನೇ ತುಂಬ್ತಾ ಇದಾರೆ ಹೊರತು ಕಂಟೆಂಟ್ ಇವಾಗ ನ್ಯಾಚುರಲ್, ಇವಾಗ ಕಲಾಸಿಪಳ್ಳಿ ಆಗಿರ್ಬೋದು, ದತ್ತ ಆಗಿರ್ಬೋದು, ಹೆಂಗೆ ನ್ಯಾಚುರಲ್ ಆಗಿ ಎಷ್ಟು ಸಕ್ಕದಾಗಿ ಲೋಕಲ್ ಡ್ರೆಸ್ ಹಾಕೊಂಡು ಹಿಂಗ್ ಅನ್ಕೊಂಡು ಹಿಂಗ್ ಬರ್ತಾ ಇದ್ರೆ ಅದೊಂದು ಗತ್ತದು. ಅದು ನೋಡೋ ಆಡಿಯನ್ಸ್ ಬಿಡು, ನಾನು ಈ ತರ ಮಾಡ್ತಾ ಇದ್ನಲ್ಲ, ನಾನು ಹಿಂಗೆ ಇದೇ ತರ ಪೊರ್ಕಿ ತರ ಇದ್ನಲ್ಲ, ಈ ತರ ಒಂದು ಲೋಕಲ್ ಆಡಿಯನ್ಸ್ ಗಳಿಗೆ ಹಿಂಗೆ ಗುಬ್ರಾಕೊಂಡ್ಬಿಡೋರು. ಆ ತರ ಇತ್ತು ಅದು ಟ್ರೆಂಡ್. ಇವಾಗ ಮಾತು ಮುಂಚೆ ಸೂಟು ಬೂಟು ಕೋಟು ಈ ತರ ಹಾಕಿದ್ರೆ ನಮ್ ಬಾಸ್ಗೆ ಏನ್ ಗೊತ್ತಾ, ಲೋಕಲ್ ಆಗಿದ್ರೇನೆ ಸರಿ. ಈ ಸೂಟು ಬೂಟು ನಮ್ಗೆ ಸೆಟ್ ಆಗದೇ ಇಲ್ಲ. ಆದ್ರೂ ಒಂದಷ್ಟು ಆಡಿಯನ್ಸ್ ಸೂಟು ಬೂಟು ಡೈರೆಕ್ಟರ್ಗಳು ಹಾಕಿಸ್ತಾ ಇದಾರೆ. ಅದನ್ನ ಬಿಟ್ಟು ಹೊರಗಡೆ ಬನ್ನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಅದ್ ಬಿಟ್ಟು ಹೊರಗಡೆ ಬಂದ್ರೆ ಬೇರೆ ಲೆವೆಲ್. ಬಾಸೆ ಕರ್ನಾಟಕ ಬಿಟ್ಟು ಹೋಗೋದಿಲ್ಲ ಬಾಸು. ಅವತ್ತು ಹೇಳಿದಾರೆ, ಇವತ್ತು ಹೇಳ್ತಾ ಇದಾರೆ, ಸರಿನಾ? ಕರ್ನಾಟಕ ಬಿಟ್ಟು ನಮ್ ಬಾರ್ಡ್ರ್ ಗುರು, ನಮ್ ಬಾರ್ಡ್ರಲ್ಲಿ ನಾವ್ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ, ನಮ್ಗೇನ್ ತೆಲುಗು ಬೇಡ, ತಮಿಳ್ ಬೇಡ ಹಂಗ ಹೇಳಿದಾರೆ ಅವರು. ಆ ಲೆವೆಲ್ಗೆ ಹಂಗ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನೋಡಿ, ನಿಮ್ಗೆ ನೀವ್ ಹೇಳಿದ್ದಕ್ಕೆ ಅದು ಮೂಲ ಉದಾಹರಣೆ, ಸೂಕ್ತವಾದಂತ ಉದಾಹರಣೆ ಅಂದ್ರೆ ಕಾಟೇರ ಸಿನಿಮಾ. ಕಾಟೇರದಲ್ಲಿ ಏನು ಅಂತ ಮಾಸ್ ಎಲಿಮೆಂಟ್ ಅದು ಕೊಟ್ಟಿಲ್ಲ. ಓಕೆನಾ? ನೆಕ್ಸ್ಟ್ ಅಷ್ಟು ಹೈಲೈಟ್ ಆಗಿ ಅವ್ರನ್ನ ಏನು ಕಾಸ್ಟ್ಯೂಮ್ಸ್ ಹಾಕಿ ಇನ್ನೊಂದು ಮತ್ತೊಂದು ತೋರಿಸಿಲ್ಲ. ಆದ್ರೂ ಸಿನಿಮಾ ಬಹಳ ಅದ್ಭುತವಾಗಿ ಓಡ್ತಲ್ಲ. ಅದೇ ಬೇಕಾಗಿರೋದು. ಕಂಟೆಂಟ್ ನಾರ್ಮಲ್ ವ್ಯಕ್ತಿ ಹೆಂಗಿದ್ದಾರೆ ಇವಾಗ ನೋಡಿ, ತರುಣ್ ಸುಧೀರ್ ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ. ಇವಾಗ ರಾಬರ್ಟ್ ಆಗಿರ್ಲಿ, ಅವ್ರು ನಡೆಯೋ ಸ್ಟೈಲು ಅದೆಲ್ಲ ಒಂದಷ್ಟು ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಈ ಕಲಾಸಿ ಪಳ್ಯದಲ್ಲೆಲ್ಲ ಹೆಂಗ್ ನಡ್ಕೊಂಡ್ ಬರ್ತಾರೆ, ಹಿಂಗ್ ಕಾಲರ್ ಎತ್ಬಿಟ್ಟು ಅದನ್ನೆಲ್ಲ ರಿವರ್ಟ್ ಮಾಡಿದ್ದಾರೆ. ಪ್ಲಸ್ ಆಮೇಲೆ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಸರಿನಾ? ಹಾಕೋ ಡ್ರೆಸ್ ಇದ್ರಲ್ಲೆಲ್ಲ ಸೂಟು ಬೂಟ್ ಹಾಕ್ಸಿಲ್ಲ ಅವರು. ರಾಬರ್ಟ್ ಅಲ್ಲಿ ಅವ್ರಿಗೂ ಒಂಥರ ಸ್ಟೈಲಿಶ್ ಆಗಿ ಕಾಣೋ ತರ ಮಾಡಿದ್ದಾರೆ ಅವರು. ರಾಬರ್ಟ್ ಇದು ತರುಣ್ ಸುಧೀರ್ ಅವ್ರಿಗೆ ಗೊತ್ತು, ಸೊ ನಮ್ಮ ದರ್ಶನ್ ಬಾಸ್ನ ಹೆಂಗ್ ತೋರ್ಸ್ಬೇಕು ಅನ್ನೋದು ಅದೊಂದು ಗೊತ್ತು ಅವ್ರ. ಯಾಕಂದ್ರೆ ಅವರು ಕಲಾಸಿಪಳ್ಳಿ ದತ್ತ ಸಿನಿಮಾ ಇಷ್ಟಪಟ್ಟಿರೋದ್ರಿಂದಾನೆ ಅವ್ರನ್ನ ಹೆಂಗ್ ತೋರ್ಸ್ಬೇಕು ಅನ್ನೋದು ಗೊತ್ತು. ಅವ್ರು ಅದೇ ತರನೇ ಮಾಡ್ತಾ ಇದಾರೆ. ಎಲ್ಲ ಒಂದ್ ಕಡೆ ಬಾಸ್ ಅಭಿಮಾನಿಗಳು ಅವ್ರಿಗೆ ಒಂದು ಇದು ಸೆಟ್ ಆಗ್ಬಿಟ್ಟಿದ್ದಾರೆ. ತರುಣ್ ಸುಧೀರ್ ಅವ್ರು ಕೊಟ್ರೆ ಡಿ ಬಾಸ್ ಒಂದಷ್ಟು ಜನ ಪಕ್ಕ ಫಿಕ್ಸ್ ಆಗಿದ್ದಾರೆ. ಹಂಗೆ ಅನ್ಕೊಂಡಿದ್ದಾರೆ. ಆ ತರ ಮಾಡ್ಬೇಕು, ಬೇರೆಯವರು ಮಾಡ್ಬೇಕು. ಬೇರೆಯವ್ರು ಮಾಡಿದಾಗ ಅದೊಂದು ಇದಾಗುತ್ತೆ.